11/5/2026 ಒಂದು ವಾರಗಳ ಕಾಲ ಚನ್ನಪಟ್ಟಣ ತಾಲೂಕಿನಲ್ಲಿ ಸಾಮಾಜಿಕ, ಶೈಕ್ಷಣಿಕ, ಆಧ್ಯಾತ್ಮಿಕ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿದಿನ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆಯ ತನಕ 8 ಮಾರ್ಗಗಳಲ್ಲಿ ಪ್ರವಾಸ ಕೈಗೊಳ್ಳಲಿದ್ದಾರೆ. ಈ ಅಭಿಯಾನದ ಬಗ್ಗೆ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮಗಳ ಮೂಲಕ ಪ್ರಕಟಿಸಿ ತಾಲೂಕಿನ ಸಮಸ್ತ ನಾಗರಿಕರು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಪರಮಪೂಜ್ಯರ ಮಹಾಸ್ವಾಮೀಜಿಯವರನ್ನು ಗೌರವಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ಬರಮಾಡಿಕೊಂಡು ಯಶಸ್ವಿಗೊಳಿಸಲು ಸಹಕರಿಸಬೇಕಾಗಿ ತಮ್ಮಲ್ಲಿ ಆಶಯ. 11ನೇ ತಾರೀಕಿನಿಂದ ಪ್ರಾರಂಭ ಆಗಿ 11, 12 2 ದಿನಗಳ ಕಾರ್ಯಕ್ರಮ ನಡೀತದೆ. 13ನೇ ತಾರೀಕು ವಿಶ್ರಾಂತಿ ಇದೆ, ಬೇರೆ ಕಡೆ ಕಾರ್ಯಕ್ರಮ ಇದೆ ಗುರುಜಿಗೆ. 14, 15 ಮತ್ತು 16 ಅಮಾವಾಸ್ಯೆ ಇರೋದ್ರಿಂದ ಅವತ್ತು ಪ್ರವಾಸ ಇರಲ್ಲ. 17ನೇ ತಾರೀಕು ಮಧ್ಯಾಹ್ನದ ಮೇಲೆ ಪ್ರವಾಸ ಇದೆ. 18, 19, 20 ಇಲ್ಲ. 21, 22, 23 ಗ್ರಾಮಾಂತರ ಪ್ರದೇಶವನ್ನು ಮುಗಿಸಿ 24ನೇ ತಾರೀಕು ಭಾನುವಾರ ಆಗಿರೋದ್ರಿಂದ ಮಧ್ಯಾಹ್ನದ ಮೇಲೆ ಅರ್ಧ ದಿನದ ಪ್ರವಾಸ. ಮತ್ತು 25ನೇ ತಾರೀಕು ಬೆಳಗಿನಿಂದ ಸಾಯಂಕಾಲ 4:30, 5 ಗಂಟೆ ತನಕ ಟೌನ್ನಲ್ಲಿ ಪ್ರವಾಸ. 25ರ ಸಾಯಂಕಾಲ ಸಮಾರೋಪ ಸಮಾರಂಭ. ಹಳ್ಳಿಯ ಎಲ್ಲ ಭಕ್ತರನ್ನು ಒಂದು ಕಡೆಗೆ ಸೇರಿಸಿ ಆ ಊರಿನ ದೇವಸ್ಥಾನದ ಬಳಿನಲ್ಲಿ ಸ್ವಲ್ಪ ಕಾಲ, ಒಂದು 15ರಿಂದ 20 ನಿಮಿಷಗಳ ಕಾಲ ಆ ಗ್ರಾಮಸ್ಥರಿಗೆ ಆಶೀರ್ವಚನವನ್ನು ನೀಡ್ತಕ್ಕಂಥ ಕಾರ್ಯಕ್ರಮವನ್ನು ಪ್ರತಿ ಹಳ್ಳಿನಲ್ಲೂ ಕೂಡ ಹಮ್ಮಿಕೊಂಡಿದೆ. ಯಾವುದೇ ವಿಧವಾಗಿರ್ತಕ್ಕಂಥ ಪಾದಪೂಜೆಗಳಿಗೆ ಅವಕಾಶ ಇಲ್ಲ. ಸನ್ಯಾಸಿಗಳಾದವರೆಲ್ಲ ರಾಜಕೀಯಕ್ಕೆ ಬರಬೇಕು ಅಂತ ಏನಿಲ್ಲ. ಆದರೆ ನಮ್ಮ ಆದಿಚುಂಚನಗಿರಿಯ ಇತಿಹಾಸ ನಿಮಗೆಲ್ರಿಗೂ ಗೊತ್ತಿದೆ. 1800 ವರ್ಷಗಳ ಇತಿಹಾಸದಲ್ಲಿ ಇದುವರೆಗೂ ಕೂಡ ಯಾವ ಸ್ವಾಮೀಜಿಯವರು ಕೂಡ ರಾಜಕೀಯಕ್ಕೆ ಧುಮುಕ್ತವರಲ್ಲ. ಸಮಾಜದ, ಅದರಲ್ಲೂ ರೈತಾಪಿ ವರ್ಗದ, ಹಿಂದುಳಿದ ವರ್ಗದವರ ಏಳಿಗೆಗಾಗಿ ಜಾತ್ಯತೀತವಾಗಿ ಯಾವುದಾದ್ರೂ ಒಂದು ಮಠ ಇದೆ ಅಂತ ಹೇಳಿದ್ರೆ ಅದು ನಿಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಅನ್ನೋದನ್ನು ನೀವ್ಯಾರೂ ಮರೆಯುವಾಗಿಲ್ಲ. ರಾಷ್ಟ್ರದ ಅತ್ಯಂತ ಎತ್ತರದಲ್ಲಿರ್ತಕ್ಕಂತಹ ಪ್ರಧಾನಮಂತ್ರಿಗಳನ್ನು ಎಲ್ಲಿಗೆ ಕರೆಸಿದ್ದು ಅಂತ ನಿಮಗೆಲ್ಲ ಗೊತ್ತು. ಏನಕ್ಕೆ ಕರೆಸಿದ್ರು ಅಂತಲೂ ಗೊತ್ತಿದೆ. ಯಾರ ಗದ್ದಿಗೆಯನ್ನು ಉದ್ಘಾಟನೆ ಮಾಡಲಿಕ್ಕೆ ಒಬ್ಬ ಪ್ರಧಾನಮಂತ್ರಿ ಬರ್ತಾರೆ ಅಂದರೆ ಅದರ ಮಹತ್ವ ಎಷ್ಟರ ಮಟ್ಟಿಗಿದೆ, ಜಗದ್ಗುರುಗಳ ಮಹತ್ವ, ಅವರ ಸಾಧನೆ ಎಷ್ಟಿತ್ತು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. 7 ದಿನಗಳ ಪ್ರವಾಸ ಅಂತ ಹೇಳಿದಾಗ ನಿಮಗೆಲ್ಲ ರೂಟ್ ಮ್ಯಾಪನ್ನು ಕೊಡ್ತೀವಿ. ಪ್ರತಿ ಹಳ್ಳಿನಲ್ಲೂ ಕೂಡ ಬರಬೇಕು ನಮ್ಮ ಸ್ವಾಮಿಗಳು ನಮ್ಮ ಊರಿಗೆ ಅಂತ ಹೇಳಿ ಅಪೇಕ್ಷೆ ಪಟ್ಟಿರೋದ್ರಿಂದ ಒಂದು ಗ್ರಾಮಕ್ಕೆ ಕೊನೆಯ ಪಕ್ಷ ಅರ್ಧ ಗಂಟೆಯಿಂದ 1 ಗಂಟೆ ಕಾಲ ಬೇಕೇ ಬೇಕು. ಅಂಥದ್ದಲ್ಲಿ ನಮ್ಮ ಚನ್ನಪಟ್ಟಣ ತಾಲೂಕಿನಲ್ಲಿ 220 ಚಿಲ್ಲರೆ ಹಳ್ಳಿಗಳಿವೆ. ಆ ಹಳ್ಳಿಗಳಿಗೆಲ್ಲ ಒಂದು ಹಳ್ಳಿಗೆ ಹೋಗಿ ಇನ್ನೊಂದು ಹಳ್ಳಿಗೆ ಹೋಗಲಿಲ್ಲ ಅಂದರೆ ಬೇಸರ ಮಾಡ್ಕೊಳ್ತಾರೆ ಅಂತಕ್ಕಂಥ ಏಕೈಕ ದೃಷ್ಟಿ ಇಟ್ಕೊಂಡು ನಮ್ಮೆಲ್ಲ ಮುಖಂಡರ ಆದೇಶದ ಮೇರೆಗೆ, ಅವರ ಸಲಹೆ ಸೂಚನೆಗಳ ಮೇರೆಗೆ ಇಷ್ಟು ದಿನಗಳ ಕಾಲ ಸುದೀರ್ಘವಾಗಿ ಪ್ರತಿ ಗ್ರಾಮಕ್ಕೂ ಭೇಟಿಯನ್ನು ಕೊಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಸುದೀರ್ಘವಾದ ಯಾತ್ರೆ ನಡೀತಾ ಇದ್ದೀವಿ ವಿನಃ ಇದರಲ್ಲಿ ಬೇರೆ ಯಾವುದೇ ವಿಧವಾಗಿರ್ತಕ್ಕಂತಹ ಕಲ್ಮಸ ಇಲ್ಲ. ನಿಮಗೆಲ್ಲ ಗೊತ್ತಿರಲಿ, ಹಾಸನ ಜಿಲ್ಲೆಯಲ್ಲಿ ಬೆಳಗ್ಗೆ ಹೊರಟಂಥ ಪ್ರಯಾಣ ರಾತ್ರಿ 3 ಗಂಟೆ 4 ಗಂಟೆ ಆದರೂ ಕೂಡ, ಹೌದು ಬೆಳಗಿನ ಜಾವ, ರಾತ್ರಿ ಎಲ್ಲ ಕಾರ್ಯಕ್ರಮ ಮಾಡಿ ಬೆಳಗಿನ ಜಾವ 4 ಗಂಟೆ ಆದರೂ ಕೂಡ ಹಳ್ಳಿಯ ಭಕ್ತರುಗಳು ಅಷ್ಟು ಕಿಕ್ಕಿರೋದು ಕಾದಿರ್ತಾ ಇದ್ರು. ಸ್ವಾಮೀಜಿಯವರ ಉಪನ್ಯಾಸವನ್ನು ಕೇಳೋದಕ್ಕೋಸ್ಕರ ರಾತ್ರಿ 4 ಗಂಟೆ ಆದರೂ ಕೂಡ ಕಾದಿದ್ದು ಸ್ವಾಮೀಜಿಯವರ ದರ್ಶನ ಮಾಡಿ ಆಶೀರ್ವಚನ ಪಡೆದಿರ್ತಕ್ಕಂಥ ನಿದರ್ಶನಗಳು ಹಾಸನ ಜಿಲ್ಲೆಯಲ್ಲಿ ಇದೆ. ಇಲ್ಲೂ ಕೂಡ ಹಾಗೆ ಆಗತ್ತೆ. ಈಗ ನಾವು ಹಾಕೊಂಡಿರೋ ಪ್ರಕಾರ ಒಂದು ರೂಟ್ನಲ್ಲಿ 15ರಿಂದ 20 ಹಳ್ಳಿಗಳಿವೆ. ಒಂದೊಂದು ಹಳ್ಳಿಲಿ ಅರ್ಧ ಗಂಟೆಯಿಂದ 3/4 ಗಂಟೆ, 1 ಗಂಟೆ ಅಂದರೂ ಕೂಡ ರಾತ್ರಿ 10 ಗಂಟೆ ಆಗ್ಬೋದು, 12 ಗಂಟೆ ಆಗ್ಬೋದು, 1 ಗಂಟೆ ಆಗ್ಬೋದು. ಗುರೂಜಿಯವರ ಆದೇಶ ಕೊಟ್ಟಿದ್ದಾರೆ, ರಾತ್ರಿ 12 ಗಂಟೆ ಆಗಲಿ 1 ಗಂಟೆ ಆಗಲಿ ನಿಮ್ಮ ಜೊತೆಲಿ ನಾನು ಇರ್ತೀನಿ ಅಂತ ಹೇಳಿ ಗುರೂಜಿಯವರ ಆದೇಶ ಆಗಿದೆ.
ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.